ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? SM ಲೈಫ್ ಸ್ಟೈಲ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನನ್ನ ಚಿಕ್ಕಮ್ಮನ ಮನೆಯ ಗೃಹ ಪ್ರವೇಶದ ಹಿಂದಿನ ದಿವಸ ನಡೆದಂತಹ ವಾಸ್ತು ಪೂಜೆಯ ವಿಡಿಯೋವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರುವ. ಜೂನ್ 9 ತಾರೀಕಿಗೆ ನಡೆದಿತ್ತು ವಾಸ್ತು ಪೂಜೆ. ಹಾಗೆ ಜೂನ್ 10ಕ್ಕೆ ಗೃಹ ಪ್ರವೇಶವೂ ನಡೆದಿತ್ತು. ನಾನು ನಿಮ್ಮ ಜೊತೆ ವಾಸ್ತು ಪೂಜೆಯ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈಗ ಗೃಹ ಪ್ರವೇಶದ ವಿಡಿಯೋವನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. प्रार्थना नमस्कार निर्विघ्नं गुरु निर्विघ्नं गुरु निर्विघ्नं गुरु जन सगले गुर्तुगोलिದ್ದಾರೆ ಒಂಜಿ ವ್ಯವಸ್ಥೆ ಅಂಜಾಂಗೆ ಅಂಚಿ ಮೋನೆ ಅಂಜ ಹಾ ಮೇಸಲ ಕಣ್ಣಲೆ ಮೇಸಲ ಇದೆ ಗುಂಪುದ ಕಾಲದ ಮಾತೆ ಚಂದಿಗೆ ಅನ್ನಕ ನೀರಲ್ಲೇ ಬಂದು ಹಾ ತೊಂದರೆ ಆಡು ಚಂದಿಗೆ ಅನ್ನಕ ದುಂಬದ ಕಾಲದ ಮಾತ ಬಾಕಿ ಉಂಡಾನಕ್ಕೆ ಹೇಳಿರ್ತೇನೆ ಈಗ ಅದು ಬಾಕಿ ಉಂಡಾನಕ್ಕೆ ಏನೇ ಹೇಳಿಸಿ ಹಾ ಏದು ಕಾಂಟ್ರಾಕ್ಟ್ರಾ ಸರಿ ಸರಿ ಅಂಜಾತ ಅಂಜ ಅಣ್ಣ ತುಂಬಾ ನನ್ನ ಬಾಕಿ ಉಂಟಾ ಇಷ್ಟು ಬಾಕಿ ಕೆಲಸ ತಪ್ಪಿ ಬಂದಿದೆ ಕಾಂಟ್ರಾಕ್ಟ್ ಮಿದ್ದದು ಅಂಜ ಒಂದು ದಾಯಿಗೆ ಗೊತ್ತು ಕೊರಿಕೊಂಡು ಹಾಕೋ ವಿಚಾರ ಬಂದಾಗ ಅದಾಗಲ್ಲ ಆ ಗೊತ್ತು ಪಾತಿರ್ನಾಗ ವ್ಯತ್ಯಾಸ ಹೆಚ್ಚಿನ ಮಾರ ಪೂರ ಬರ್ಬೇಕು ಅಂತ ನಿನ್ನ ಜನ ಬೈತಿ ಓಲ್ಲ ಮಾರ ಅವಾಗ ಒಂದು ಮನಸ್ಸಿಗೆ ಬೇನಾದಿತ್ತಂದ ಖಾಲಿ ಬಂದ್ರೆ ಬಾಯಿಡ್ ಬಂಡ ಮನಸ್ಸಿಗೆ ಬೇಡ ಮಾತ್ರ ಜೀವನ ಹೆಚ್ಚಿ ವ್ಯವಸ್ಥೆ ಪಾಠ ಮನಸ್ಸು ಜೀವನ ಪೂರ್ವರಿಗೆ ಗೊತ್ತು ನಾನು ಮಾತಾಡೋದು ಓದಿ ನೆಕ್ಸ್ಟ್ ಓದಿ ಅದು ಬೇರೆ ಕಾಂಟ್ರಾಕ್ಟ್ದಾರೆ ಎದುರು ಕೊಡುದು ಅರೆ ಕಾಂಟ್ರಾಕ್ಟ್ದಾರೆ ಕಾಂಟ್ರಾಕ್ಟ್ದಾರೆ ಒಂದಿಲ್ಲ ಅದೇ ಮಾತಾಡ್ತಾರೆ ಕಾಯಿ ಕೊಡ್ತೀನ ಕಾಂಟ್ರಾಕ್ಟ್ದಾರ ಮಾಡಲಿ ಮದ್ದು ಕೊಡ್ತಾರೆ ಇದು ಬಂಗಾರದ ನಿಂಗ್ಲೇ ಗೊತ್ತಿಜಿ ಅದಾಯ್ತು ಹಿರಿಗಿದಾಗ ಅಂದಲ್ಲ ಮನಸ್ಸಲ್ಲಿ ಬೇಡ ನಾನು ಜೀವನ ಗೊತ್ತು ಹೋಗಿ ಇದು ಮನೆಯ ಕಾಂಟ್ರಾಕ್ಟ್ನವರು ಮನೆಯನ್ನು ಚಿಕ್ಕಮ್ಮನವರಿಗೆ ಬಿಟ್ಟು ಕೊಡುವ ಕ್ಷಣ ಶಾಸ್ತ್ರೋಕ್ತವಾಗಿ ನಡೆಯಿತು. ಅದು ಬಂದ್ಮೇಲೆ ಬಾರಿ ಸಂತೋಷ ಅಂಡಿಗೆ ಇಲ್ಲ ಮತ್ತೆ ಸಂತೋಷ ಬಿಡ್ತು ಬಾರಿ ಸೂರ್ಯ ಚಂದ್ರ ಮುಕ್ತ ಇಲ್ಲ ಸುಖ ಶಾಂತಿ ನೆಮ್ಮದಿಯ ಜೀವನ ಯೋಗವಾಗಿ ದೇವರ ನಗಲ ಬಲಮಾನುಗ್ರಹ ಮಾಡ್ತೀವಿ ಬಂದ್ರೆ ಹೊರಡು ಬಿಟ್ಟು ಬರೀರಿ ಪೂಜೆ ಮಾದವನು ಮಾತ ಕುಟುಂಬ ಸಂಸಾರ ಸಮೇತವಾದ ಬರ್ತದೆ ಇಲ್ಲೋಕ್ಕೆಲ್ಲ ಬರಡು ಒಟ್ಟೆ ಯಜಮಾನಿಗೆ ಅದೇ ಸರಿ ನನ್ನ ಕೈನಲ್ಲಿ ಕೊಯ್ತು ತಿಂತಾರ. ಇಲ್ಲಿ ದನ ಮತ್ತು ಕರುವಿಗೆ ಪೂಜೆ ನಡೀತಾ ಇದೆ. ದನ ಮತ್ತು ಕರುವನ್ನು ಮನೆಯ ಒಳಗೆ ತರಬೇಕು. ಆದರೆ ಇವರ ಮೆಟ್ಟಿಲು ಸ್ವಲ್ಪ ಎತ್ತರ ಇದ್ದ ಕಾರಣ ಅದನ್ನು ತರಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅಂಗಳದಲ್ಲೇ ಪೂಜೆ ಮಾಡ್ತಾ ಇದ್ದಾರೆ. ಈ ಮನೆ ಆಗ್ತಾ ಇರುವಾಗಲೇ ಕೆಲವೊಂದು ಕೆಟ್ಟ ಘಟನೆಗಳು ಅವರ ಜೀವನದಲ್ಲಿ ನಡೆದು ಹೋಗಿದೆ. ಇನ್ನಾದರೂ ಈ ಮನೆಯಲ್ಲಿ ಅವರಿಗೆ ಸುಖ ಸಂಪತ್ತು ಶಾಂತಿ ನೆಮ್ಮದಿ ದೊರಕಲಿ. ಅವರ ಮುಂದಿನ ಜೀವನ ನೆಮ್ಮದಿಯಿಂದ ಖುಷಿಯಿಂದ ಸಾಗಲಿ.
गुरुब्रह्मा गुरुर्विष्णु साक्षात् महेश्वर गुरुदेव जगत् सर्वं तस्मै श्री गुरुवे नमः। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरवे नमः। गणपते नमः। प्रार्थयामि विघ्नध्वान्तनिवारणैकम्भोद्भव विघ्नौघाब्दुकुलप्रचण्डभवनो विघ्नेश्वर पाहि मां महागणपते नमः। प्रार्थयामि मुल्पदीले तेन देवातपला व्याप्तिर्भवेत् जन्मनि जन्मने हरशम्भो महादेव विश्वेश्वरवल्लभ शिवशंकर सर्वात्मा नीलकंठ नमोस्तुते ग्रामादेवताभ्यो नमः। सर्वतरूपे सर्वेश सर्व ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನನ್ನ ವಿಡಿಯೋವನ್ನು, ನನ್ನ ಯೂಟ್ಯೂಬನ್ನು ಸಪೋರ್ಟ್ ಮಾಡಿ. ಕೆಲವೊಂದು ವಿಡಿಯೋ ಸೀನನ್ನು ನಾನು ಒರಿಜಿನಲ್ ಸೌಂಡಲ್ಲೇ ಇಟ್ಟಿದ್ದೀನಿ. ಯಾಕೆಂದರೆ ಅದು ಒರಿಜಿನಲ್ ಸೌಂಡ್ ಇದ್ದರೇ ಚೆಂದ ಇರುತ್ತೆ. ಅದಕ್ಕೋಸ್ಕರ ಹಾಗೆಯೇ ಬಿಟ್ಟಿದ್ದೀನಿ ಅದನ್ನು. सत्यशेषोपणे मोहत्य अद्य ब्रह्मणादित्यपराधे हेतुवराकल्पे वैवद्वदः मन्वन्तरे कलियुगे हेतुवादे जम्बूद्वीपे रागद्रे मिथुनराजोजा तस्याकरण नामने यस्या पद्मातना पिदिज्जि ऐडु हां अभी पुल्ली पुल्ली है उसका ವಾಸ್ತು ಪೂಜೆಯ ವಿಷಯ ಎಲ್ಲ ಹೇಳೋಕ್ಕೆ ನನಗೆ ಎಲ್ಲ ವಿಷಯನ ಅದರದ್ದು ಸರಿಯಾಗಿ ಗೊತ್ತಿಲ್ಲದೆ ನಾವು ಅದರ ವಿಷಯನ ಶೇರ್ ಮಾಡಬಾರ್ದು. ನಾವು ಊಟಕ್ಕೆ ಬಡಿಸಲಿಕ್ಕೆ ನಿಂತಿದ್ದೇವೆ. ಹಾಗೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಹಾಗೆ ಜೋರು ಮಳೆ ಬರ್ತಾ ಇತ್ತು, ಗುಡುಗು ಎಲ್ಲ ಇತ್ತು. ಹಾಗೆ ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು.